ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಾಭಿನವದುಗ್ಧಾಬ್ಧೇಃ ಸಂಜಾತಃ ಸಕಲೇಷ್ಟದಃ ಶ್ರೀ ಸತ್ಯಪೂರ್ಣತೀರ್ಥೇಂದುಃ ಸಂತಾಪಾನ್ ಹಂತು ಸಂತತಂ. ಪ್ರಾತಸ್ಮರಣೀಯರಾದ ಶ್ರೀಮತ್ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ, ಇವರ ಗುರುಗಳಾದಂತಹ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಆರಾಧನೆಯಾಗಿ 2 ದಿನಗಳಿಗೆ ಸತ್ಯಪೂರ್ಣರ ಆರಾಧನೆ ಬರ್ತಾ ಇದೆ. ಇವರು ಕೂಡ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಸಾಕ್ಷಾತ್ ಶಿಷ್ಯರು. ಅವರ ಚರ್ಮಶ್ಲೋಕದಲ್ಲಿ ಹೇಳಿದಂತೆ ಸತ್ಯಾಭಿನವದುಗ್ಧಾಬ್ಧೇಃ, ಸತ್ಯಾಭಿನವತೀರ್ಥರೆಂಬುವಂತಹ ಸಮುದ್ರ, ಆ ಸಮುದ್ರದಿಂದ ಹುಟ್ಟಿದಂತಹ ಚಂದ್ರ ಯಾರು ಅಂತಂದರೆ ಅವರೇ ಶ್ರೀಮತ್ ಸತ್ಯಪೂರ್ಣ ತೀರ್ಥರು. ಅಂತಹ ಸತ್ಯಪೂರ್ಣ ತೀರ್ಥರು ಎಂಥವರಾಗಿದ್ದಾರೆ ಅಂತಂದರೆ ಸಕಲೇಷ್ಟದಃ, ಯಾರು ತಮ್ಮ ಸ್ಮರಣೆಯನ್ನು ಮಾಡ್ತಾರೆ, ಯಾರು ಅವರ ಭಕ್ತರಾಗಿದ್ದಾರೆ, ಯಾರು ಅವರ ಶಿಷ್ಯರಾಗಿದ್ದಾರೆ, ಅವರ ಗ್ರಂಥಗಳನ್ನು ಅವರ ಉಪದೇಶಗಳನ್ನು ಯಾರು ತಿಳಿತಾರೆ ಅವರಿಗೆ ಎಲ್ಲ ಇಷ್ಟಗಳನ್ನು ಕೊಡುವಂತಹ ಮಹಾನುಭಾವರಾಗಿದ್ದಾರೆ ಶ್ರೀಮತ್ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರು ಸಂತಾಪಾನ್ ಹಂತು ಸಂತತಂ, ನಮ್ಮ ಎಲ್ಲ ಕಷ್ಟಗಳನ್ನು ಕಳೆಯಲಿ. ಕಲಿಯುಗದಲ್ಲಿ ಸಾಧನೆ ಮಾಡಲಿಕ್ಕೆ ಬಹಳಷ್ಟು ವಿಘ್ನಗಳು ಬರ್ತದೆ. ಆ ಎಲ್ಲ ವಿಘ್ನಗಳನ್ನು ಯಾವತ್ತೋ ಒಂದು ಸಲ ಪರಿಹಾರ ಮಾಡೋದಲ್ಲ, ಅಖಂಡವು ನಮ್ಮ ಎಲ್ಲ ಕಷ್ಟಗಳನ್ನು ವಿಘ್ನಗಳನ್ನು ಪರಿಹಾರ ಮಾಡಲಿ ಅಂತ ಅವರಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಸತ್ಯಾಭಿನವ ತೀರ್ಥರಿಗೆ 3 ಜನ ಸನ್ಯಾಸಿಗಳು ಶಿಷ್ಯರಾಗಿದ್ದರು. ಸತ್ಯಾಧೀಶ ತೀರ್ಥರು, ಸತ್ಯಾಧಿರಾಜ ತೀರ್ಥರು, ಸತ್ಯಪೂರ್ಣ ತೀರ್ಥರು. ಸತ್ಯಾಧೀಶರು ಸತ್ಯಾಧಿರಾಜರು ಇವರಿಬ್ಬರೂ ಕೂಡ ಸತ್ಯಾಭಿನವ ತೀರ್ಥರು ತಾವು ಇರಬೇಕಾದರೆ ತಮ್ಮ ಕಣ್ಣೆದುರಿಗೇನೆ ತಮ್ಮ ಶಿಷ್ಯಂದರು ವೈಕುಂಠ ಯಾತ್ರೆಯನ್ನು ಮಾಡ್ತಾರೆ. ಒಬ್ಬರು ರಾಜಮಹೇಂದ್ರಿಯಲ್ಲಿ ಸತ್ಯಾಧೀಶರು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಸತ್ಯಾಧಿರಾಜ ತೀರ್ಥರು ಪಾಲಾರ್ ತೀರ ವೇಲೂರಲ್ಲಿ ತಾವು ರಾಯವೇಲೂರಲ್ಲಿ ತಾವು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಇವರಿಗೆ ಬಹಳ ಬೇಸರವಾಗ್ತದೆ, ನಮ್ಮ ಶಿಷ್ಯಂದರೆ ನಮ್ಮ ಎದುರಿಗೆ ತೀರಿ ಹೋದರಲ್ಲ ಅಂತ ಹೇಳಿ ತಮ್ಮ ಪೂರ್ಣವಾದ ಅನುಗ್ರಹವನ್ನು ಒಬ್ಬ ಶಿಷ್ಯ ಮೇಲೆ ಮಾಡಿ ಅವರಿಗೆ ಕುಂಭಕೋಣದಲ್ಲಿ ಸನ್ಯಾಸಾಶ್ರಮವನ್ನು ಕೊಡ್ತಾರೆ. ಅವರೇ ಶ್ರೀಮತ್ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿನವ ತೀರ್ಥರ ಪರಮಾನುಗ್ರಹದಿಂದ ಸತ್ಯಪೂರ್ಣ ತೀರ್ಥರು ಶ್ರೀರಂಗ, ಶ್ರೀಮುಷ್ಣ, ತಿರುಪತಿ, ಕಂಚಿ ಮುಂತಾದಂತಹ ಅನೇಕ ವೈಷ್ಣವ ಕ್ಷೇತ್ರಗಳಲ್ಲಿ ವಾಸ ಮಾಡಿ ತಾವು ವಿಶಿಷ್ಟವಾದ ರೀತಿಯಿಂದ ದೇವರ ಸೇವೆಯನ್ನು ಮಾಡಿದ್ದಾರೆ. ದೇವರಿಗೆ ನಾನಾ ತರಹದ ಆವರಣಗಳನ್ನು ತಾವು ಸಮರ್ಪಣೆಯನ್ನು ಮಾಡಿದ್ದಾರೆ. ಮಹಾ ತಪಸ್ವಿಗಳು. ಒಂದು ಸಲ ಶ್ರೀಮುಷ್ಣದ ದೇವಸ್ಥಾನವನ್ನು ಅನ್ಯರು ಆಕ್ರಮಿಸಬೇಕು ಅಂತ ಬಂದಾಗ ಸುರಕ್ಷಿತವಾಗಿ ಆ ದೇವಸ್ಥಾನದ ಗರ್ಭಗೃಹವನ್ನು ತಾವು ಚೆನ್ನಾಗಿ ಸುರಕ್ಷಿತ ಮಾಡಿ ದೇವಸ್ಥಾನದ ಉತ್ಸವ ಪ್ರತಿಮೆಯನ್ನು ತೆಗೆದುಕೊಂಡು ಸತ್ಯಪೂರ್ಣ ತೀರ್ಥರು ಶ್ರೀಮುಷ್ಣಮಿಂದ ಕುಂಭಕೋಣಂ ಹೋಗುವ ಹಾದಿಯಲ್ಲಿ ಒಡೆಯಾರ್ಪಾಳೆಯಂ ಅಂತ ಒಂದು ಊರು ಬರ್ತದೆ. ಆ ಊರಲ್ಲಿ ತಾವು ವಾಸವನ್ನು ಮಾಡಿ ಚಿರಕಾಲ ಆ ಪ್ರತಿಮೆಗಳನ್ನು ಕಾಪಾಡ್ತಾರೆ. ಮತ್ತೆ ಆ ಶ್ರೀಮುಷ್ಣದಲ್ಲಿ ಎಲ್ಲ ಸಮಸ್ಯೆಯೂ ಪರಿಹಾರವಾಯಿತು. ಪರಿಹಾರವಾದ ಮೇಲೆ ಅಲ್ಲಿರುವಂಥ ಅಧಿಕಾರಿಗಳು ತಾವು ಬಂದು ಸ್ವಾಮಿಗಳ ಹತ್ರ ಕೇಳಲಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ. ಯಾವ ಪ್ರತಿಮೆಯನ್ನು ಕಾಪಾಡಲಿಕ್ಕೆ ನಾವು ಮುಂದೆ ಹೋಗಲಿಲ್ಲ, ಆ ಪ್ರತಿಮೆಯನ್ನು ವಾಪಸ್ ನಮಗೆ ಕೊಡ್ರಿ ಅಂತ ಹೇಗೆ ಕೇಳೋದು ಅಂತ ಎಲ್ಲರೂ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇದ್ದರು. ಸತ್ಯಪೂರ್ಣ ತೀರ್ಥರು ಅವರನ್ನು ಕರಗಳಿಸಿ ಅವರಿಗೆ ಪ್ರತಿಮೆಗಳನ್ನು ಒಪ್ಪಿಸಿದರು. ಅವರಿಗೆ ಬಹಳ ಸಂತೋಷವಾಯಿತು. ನಾವು ಏನನ್ನ ಅಂದ್ಕೊಂಡಿದ್ದೇವೆ, ಆದರೆ ನಾವು ಆ ಪ್ರಾರ್ಥನೆಯನ್ನು ಅವರ ಹತ್ರ ನಿವೇದನ ಮಾಡೋಕ್ಕಿಂತ ಪೂರ್ವದಲ್ಲೇನೆ ನಮ್ಮ ಮನಸ್ಸಿನ ಭಾವವನ್ನು ತಿಳ್ಕೊಂಡು ಸತ್ಯಪೂರ್ಣ ತೀರ್ಥರೇ ನಮಗೆ ಕರೆದು ಪ್ರತಿಮೆಗಳನ್ನು ಒಪ್ಪಿಸಿದ್ದಾರೆ. ಅವರಿಗೆ ಬಹಳ ಖುಷಿಯಾಗಿದೆ. ಸ್ವಾಮಿ, ಯಾವತ್ತೂ ನಾವು ಈ ಪ್ರತಿಮೆಯನ್ನು ಕಾಪಾಡಿಲ್ಲ, ಅವತ್ತೇ ಇದನ್ನು ಮತ್ತೆ ಕೇಳುವಂತಹ ಅಧಿಕಾರ ನಮಗೆ ಇಲ್ಲ. ಹೇಗೆ ಕೇಳಬೇಕು ಅಂತ ನಾವು ಸಂಕೋಚ ಮಾಡ್ತಾ ಇದ್ದೀವಿ. ನೀವು ಪರಮಾನುಗ್ರಹ ಮಾಡಿ ನೀವು ಕಾಪಾಡಿದ್ದಕ್ಕೆ ಈ ಪ್ರತಿಮೆಗಳನ್ನು ನೀವೇ ತೆಗೆದುಕೊಂಡು ಹೋಗಬಹುದಾಗಿತ್ತು. ಆದರೆ ಹಾಗೆ ಮಾಡದೆ ಪ್ರಾಮಾಣಿಕವಾಗಿ ಮತ್ತೆ ಇದು ದೇವಸ್ಥಾನದ ಪ್ರತಿಮೆ, ದೇವಸ್ಥಾನದಲ್ಲೇ ಇರಬೇಕು ಅಂತ ಮುಂದೆ ಬರುವಂತಹ ಲಕ್ಷ ಲಕ್ಷ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ಒಂದು ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ನಾವು ಪ್ರತ್ಯುಪಕಾರವಾಗಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಾತ್ರ ನಮ್ಮಿಂದ ನಾವು ಮಾಡಲಿಕ್ಕೆ ಸಾಧ್ಯ. ನೀವು ನಿಮ್ಮ ಸಂಸ್ಥಾನ ಪೂಜೆಯನ್ನು ಮಾಡಬೇಕಾದರೆ ನಿಮ್ಮ ಸಂಸ್ಥಾನದ ಪೂಜೆಯ ಪಕ್ಕದಲ್ಲೇನೆ ಈ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡಿ ನೀವು ಮಾಡುವಂತೆ ನಿಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ದೇವಸ್ಥಾನದವರು ಒಂದು ಒಪ್ಪಂದವನ್ನು ಮಾಡಿಕೊಡ್ತಾರೆ. ನಿಮಗಷ್ಟೇ ಅಲ್ಲ, ನಿಮ್ಮ ಮಠ ಯಾವತ್ತೆವತ್ತು ಶ್ರೀಮುಷ್ಣಕ್ಕೆ ಬರ್ತದೆ ಆವಾಗ ನಾವು ದೇವಸ್ಥಾನಕ್ಕೆ, ನಿಮ್ಮ ಮಠಕ್ಕೆ ನಾವು ದೇವಸ್ಥಾನದಿಂದ ಪ್ರತಿಮೆಯನ್ನು ತೆಗೆದುಕೊಂಡು ಕೊಡ್ತೇವೆ.
ನೀವು ಆ ಒಂದು ದಿನ ಸಂಪೂರ್ಣ ಬೆಳಗ್ಗಿನಿಂದ ಸಾಯಂಕಾಲ ಪರ್ಯಂತ ನೀವು ವರಾಹದೇವರಿಗೆ ಪೂಜೆಯನ್ನು ಮಾಡಿ ಆದ ಮೇಲೆ ಮತ್ತೆ ನೀವೇ ಆ ಪ್ರತಿಮೆಯನ್ನು ಮಠಕ್ಕೆ ತೆಗೆದುಕೊಂಡು ಬಿಡ್ರಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ನೀವಷ್ಟೇ ಅಲ್ಲ, ಇನ್ನು ಮುಂದೆ ನಿಮ್ಮ ಪರಂಪರೆಯಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಈ ದೇವರಿಗೆ ಪೂಜೆಯನ್ನು ಮಾಡುವಂತೆ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಸತ್ಯಪೂರ್ಣ ತೀರ್ಥರ ಪರಮಾನುಗ್ರಹದಿಂದ ಶ್ರೀಮಠಕ್ಕೆ ವರಾಹದೇವರು ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಲ ಅಂತ ಬರ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಒಂದು ಊರಿಗೆ ಬಂದರೆ ಮತ್ತೆ ಎಲ್ಲ ಕಡೆಗೆ ಸಂಚಾರ ಮಾಡಿ ಮತ್ತೆ ಇನ್ನೊಂದು ಸಲ ಊರಿಗೆ ಬರಲಿಕ್ಕೆ 3 ವರ್ಷ ಆಗ್ತಾ ಇತ್ತು. ಆದ್ದರಿಂದ 3 ವರ್ಷಕ್ಕೆ ಒಂದು ಸಲ ಅಂತ ಅನ್ನುವ ಲೆಕ್ಕದಲ್ಲಿ ಇವತ್ತಿಗೂ ಕೂಡ ಆ ವರಾಹದೇವರನ್ನ ಶ್ರೀಮಠಕ್ಕೆ ತಂದು ಒಪ್ಪಿಸುವಂತಹ ಪದ್ಧತಿ ಇದೆ. ಆ ದೊಡ್ಡ ಬ್ರಹ್ಮಕರಾರ್ಚಿತ ಪ್ರತಿಮೆ ರಾಮದೇವರು, ಆ ರಾಮದೇವರ ಸಮಾಸನದಲ್ಲಿ ವರಾಹದೇವರನ್ನಿಟ್ಟುಕೊಂಡು ಪೂಜೆ ಮಾಡುವಂತಹ ಸೌಭಾಗ್ಯ ಅದು ಉತ್ತರಾದಿ ಮಠಕ್ಕೆ ಸೇರಿದ್ದು. ಈ ದೊಡ್ಡ ಒಂದು ಕೀರ್ತಿ ಉತ್ತರಾದಿ ಮಠಕ್ಕೆ ಬರಲಿಕ್ಕೆ ಮುಖ್ಯ ಕಾರಣರಾದವರು ಸತ್ಯಪೂರ್ಣ ತೀರ್ಥರು. ಅಂತಹ ಸತ್ಯಪೂರ್ಣ ತೀರ್ಥರು ವಿಶೇಷವಾಗಿ ತಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಏನೇನು ಸೇವೆಯನ್ನು ಮಾಡಿದರು, ಯಾವ ಯಾವ ಭಗವದ್ ರೂಪಗಳನ್ನು ತಾವು ಆರಾಧನೆ ಮಾಡಿದರೋ ಆ ಎಲ್ಲ ರೂಪಗಳ ಅನುಗ್ರಹ ಆಗುವಂತೆ, ನಮ್ಮ ಮೇಲೆ ಅನುಗ್ರಹ ಆಗುವಂತೆ ಮಾಡಲಿ ಅಂತ ಗುರುಗಳ ಅಂತರ್ಯಾಮಿಯಾದಂತಹ ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.